ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 75. ಹಲೋ ಎಂದಳು. ಅತ್ತಿದ್ದರಿಂದ ಅವಳ ಧ್ವನಿ ಒರಟುತನ ಆಗಿತ್ತು. ಏನು ಯಾಶಿಕಾ, ನಿನಗಾಗಿ ನಾನು ದೇವಸ್ಥಾನದಲ್ಲಿ ಕಾಯಬೇಕಾ? ಇನ್ನು 5 ನಿಮಿಷದಲ್ಲಿ ನೀನು ದೇವಸ್ಥಾನದಲ್ಲಿರಬೇಕು. ಇಲ್ಲದಿದ್ದರೆ ನಾನು ನಿನ್ನ ಮನೆಯಲ್ಲಿರು ಎಂದು ಅವನು ಮುಗಿಸುವ ಮುನ್ನವೇ ಬರ್ತಿದ್ದೀನಿ ಎಂದು ಹೇಳಿ ತಲೆ ಬಾಚಿಕೊಳ್ಳದೆ ಒದ್ದೆ ಕೂದಲಿಗೆ ಒಂದು ಕ್ಲಿಪ್ ಹಾಕಿಕೊಂಡು ಓಡಿದಳು ಯಾಶಿಕಾ. ಯಾರ ಕಣ್ಣಿಗೂ ಬೀಳದಂತೆ ಮನೆಯಿಂದ ಹೊರಬಿದ್ದಳು. ಕಳ್ಳಿಯಂತೆ ಅಡಗಿ ಹೋಗಿ ತನ್ನ ಕಾರಿನಲ್ಲಿ ಕುಳಿತಾಗಲೇ ಅವಳಿಗೆ ಜೀವ ಬಂದಂತಾಯಿತು. ದೇವಸ್ಥಾನ ಸಮೀಪಿಸುತ್ತಿದ್ದಾಗ ಯುವರಾಜನಿಂದ ಕರೆ ಬಂತು. ಕಾರನ್ನು ಆ ತಿರುವಿನಲ್ಲೇ ಬದಿಗೆ ನಿಲ್ಲಿಸಿ ಅಲ್ಲಿಂದ ನಡೆದುಕೊಂಡು ಬಾ ಯಾಶಿಕಾ ಎಂದನು ಅಧಿಕಾರವಾಣಿಯಿಂದ. ಏನು, ನಡೆದುಕೊಂಡು ಬರಬೇಕಾ? ಲೇ, ನಿನಗೇನು ಹುಚ್ಚು ಹಿಡಿದಿದೆಯಾ? ಇಷ್ಟು ದೂರ ನಾನು ಈ ದರಿದ್ರ ಸೀರೆಯನ್ನು ಉಟ್ಕೊಂಡು ಹೇಗೆ ನಡೆಯಲಿ ಎಂದು ಯಾಶಿಕಾ ಕಾರಿನ ಸ್ಟೇರಿಂಗಿಗೆ ಜೋರಾಗಿ ಹೊಡೆಯುತ್ತಾ ಕಿರುಚಿದಳು. ಶಬ್ದ ಮಾಡಬೇಡ, ನಾನು ಹೇಳಿದರೆ ಹೇಳಿದಂತೆಯೇ. ನಿನ್ನ ಆ ಐಷಾರಾಮಿ ಕಾರು ಈ ದೇವಸ್ಥಾನದ ಬಾಗಿಲಲ್ಲಿ ನಿಲ್ಲಬಾರದು. 5 ನಿಮಿಷದಲ್ಲಿ ಇಲ್ಲಿಗೆ ಬರಲಿಲ್ಲವೆಂದರೆ ವಿಡಿಯೋವನ್ನು ಅಪ್ಲೋಡ್ ಮಾಡಿಬಿಡುತ್ತೇನೆ ಎಂದು ಅವನು ಫೋನ್ ಕಟ್ ಮಾಡಿದ. ಬೇರೆ ದಾರಿ ಇಲ್ಲದೆ ಯಾಶಿಕಾ ನಡು ರಸ್ತೆಯಲ್ಲಿ ಹಿಡಿದು ನಡೆದಳು. ಬೀದಿಯಲ್ಲಿ ಹೋಗುವವರು ಅವಳನ್ನು ಯಾವುದೋ ಬಡ ಹುಡುಗಿಯಂತೆ ನೋಡುತ್ತಿದ್ದುದು ಅವಳ ಅಹಂಕಾರವನ್ನು ಸುಟ್ಟು ಹಾಕಿತು. ದೇವಸ್ಥಾನದ ಬಾಗಿಲಿನಲ್ಲಿ ಯುವರಾಜ್ ಕಾಯುತ್ತಿದ್ದನು. ಅವಳನ್ನು ನೋಡಿದೊಡನೆ ಒಂದು ವ್ಯಂಗ್ಯದ ನಗು ಬೀರಿದ ಅವನು ಅವಳು ಏನನ್ನೋ ಮಾತನಾಡಲು ಬಾಯಿ ತೆರೆಯುವ ಮುನ್ನವೇ ಅವಳ ಕೈ ಮಣಿಕಟ್ಟನ್ನು ಹಿಡಿದು ಹೊರಟಾಗಿ ಒಳಗೆ ಎಳೆದುಕೊಂಡು ಹೋದನು. ಕೈ ನೋಯುತ್ತಿದೆ ಬಿಡೋ, ಯಾಕೆ ನನ್ನನ್ನು ಇಲ್ಲಿಗೆ ಎಳೆದುಕೊಂಡು ಬರ್ತಿದ್ದೀಯಾ ಎಂದು ಅವಳು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವನು ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ದೇವಸ್ಥಾನವನ್ನು ಒಮ್ಮೆ ವೇಗವಾಗಿ ಸುತ್ತಿ ಬಂದು ಅಲ್ಲಿದ್ದ ಒಂದು ಸಣ್ಣ ಮಂಟಪದಲ್ಲಿ ಅವಳನ್ನು ಕೂರಿಸಿದನು. ಅಲ್ಲಿ ಆಗಲೇ ಒಬ್ಬ ವಯಸ್ಸಾದ ಪುರೋಹಿತರು ಕೆಲವು ಹೂವುಗಳು ಮತ್ತು ಹಾರಗಳೊಂದಿಗೆ ತಯಾರಾಗಿ ಕುಳಿತಿದ್ದರು. ಇದನ್ನು ನೋಡಿದ ಯಾಶಿಕಾಳ ಕಣ್ಣುಗಳು ಆಘಾತದಿಂದ ಅಗಲವಾದವು. ಏನಿದು, ಪುರೋಹಿತರು ಯಾಕೆ ಇಲ್ಲಿದ್ದಾರೆ? ಲೈ, ನನ್ನಿಂದ ಸಾಧ್ಯವಿಲ್ಲ. ಮದುವೆಯಾಗಲು ಸ್ವಲ್ಪ ಸಮಯ ಕೂಡ ಕೊಡಲ್ವಾ ಎಂದು ಅವಳು ಗಾಬರಿಯಾದಳು. ಛೀ, ಬಾಯಿ ಮುಚ್ಚು ಎಂದು ಕತ್ತರಿಸಿದ ಯುವರಾಜ್. ಮದುವೆಯೆಲ್ಲ ಇಲ್ಲ, ಇದು ಚಿಕ್ಕದಾಗಿ ಒಂದು ನಿಶ್ಚಿತಾರ್ಥ. ನಿನ್ನ ಆಟವನ್ನು ಅಡಗಿಸಲು ನನಗೆ ಬೇರೆ ದಾರಿ ಕಾಣಲಿಲ್ಲ. ಸುಮ್ಮನೆ ಕೂತ್ಕೋ ಅಂದನು. ಪುರೋಹಿತರು ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದರು. ಯಾಶಿಕಾಗೆ ಆ ವಾತಾವರಣ ನರಕದಂತೆ ತೋರಿತು. ತಗೊಳಪ್ಪ, ಹುಡುಗಿಯ ಕೈಯಲ್ಲಿ ಹಾರವನ್ನು ಕೊಡು ಎಂದು ಪುರೋಹಿತರು ಹೇಳಲು ಯುವರಾಜ್ ಒಂದು ಹಾರವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅವಳ ಕುತ್ತಿಗೆಗೆ ಹಾಕಿದನು. ಅವನ ಕೈಗಳು ಅವಳ ಕುತ್ತಿಗೆಗೆ ತಾಗಿದಾಗ ಯಾಶಿಕಾ ಅಸಹ್ಯದಿಂದ ಮೈ ಜುಮ್ಮೆನಿಸಿದಳು. ಈಗ ನೀನು ಹಾಕು ಎಂದು ಅವನು ಬೆದರಿಸುವಂತೆ ತಟ್ಟೆಯನ್ನು ಚಾಚಿದಾಗ ಒಂದು ರೀತಿಯ ದ್ವೇಷದಿಂದ ಮತ್ತು ಅಳುವ ಮುಖದಿಂದ ಆ ಹಾರವನ್ನು ಯುವರಾಜನ ಕುತ್ತಿಗೆಗೆ ಹಾಕಿದಳು ಯಾಶಿಕಾ. ಪುರೋಹಿತರು ಕುಂಕುಮವನ್ನು ಕೊಟ್ಟು ಇಬ್ಬರಿಗೂ ಇಟ್ಟುಕೊಳ್ಳಲು ಹೇಳಿದರು. ಅದರ ನಂತರ ಯುವರಾಜ್ ತನ್ನ ಶರ್ಟ್ ಜೇಬಿನಿಂದ ಒಂದು ಚಿನ್ನದ ಉಂಗುರವನ್ನು ತೆಗೆದು ಅವಳ ಎಡಗೈಯನ್ನು ಹಿಡಿದು ಬೆರಳಿಗೆ ಆ ಉಂಗುರವನ್ನು ಬಲವಂತವಾಗಿ ತೊಡಿಸಿದನು. ಇನ್ಮುಂದೆ ನೀನು ನನಗೆ ಸ್ವಂತ ಯಾಶಿಕಾ. ಈ ಉಂಗುರ ನಿನ್ನ ಬೆರಳಿನಲ್ಲಿ ಇರುವವರೆಗೂ ನೀನು ಬೇರೆ ಯಾವನ ಬಗ್ಗೆಯೂ ಕನಸು ಕೂಡ ಕಾಣುವಂತಿಲ್ಲ ಎಂದು ಅವನು ಅವಳ ಕಿವಿಯ ಬಳಿ ರಹಸ್ಯವಾಗಿ ಹೇಳಿ ನಕ್ಕನು. ಯಾಶಿಕಾ ಆ ಉಂಗುರವನ್ನು ನೋಡಿದಳು. ಅದು ಅವಳಿಗೆ ಒಂದು ಒಡವೆಯಾಗಿ ಕಾಣಲಿಲ್ಲ. ಯುವರಾಜ್ ಅವಳಿಗೆ ಹಾಕಿದ ಬೇಡಿಯಂತೆಯೇ ತೋರಿತು. ಆ ಸಣ್ಣ ದೇವಸ್ಥಾನದ ಮಂಟಪದಲ್ಲಿ ಯಾಶಿಕಾಳ ಅಹಂಕಾರದ ಸಾಮ್ರಾಜ್ಯ ಕುಸಿದು ಬೀಳುತ್ತಿತ್ತು. ನಿಶ್ಚಿತಾರ್ಥ ಮುಗಿದ ನಂತರ ಯುವರಾಜ್ ತನ್ನ ಫೋನ್ ತೆಗೆದು ಯಾಶಿಕಾಳೊಂದಿಗೆ ಒಂದು ಸೆಲ್ಫಿ ತೆಗೆದುಕೊಂಡನು. ಇಲ್ಲವೆನ್ನದೆ ನಕ್ಕು, ಒಂದು ಪೋಸ್ ಕೊಡು ಯಾಶಿಕಾ, ಇದು ನಮ್ಮ ಮದುವೆ ಪತ್ರಿಕೆಗೆ ಬೇಕಲ್ಲವಾ ಎಂದು ಅವನು ಕೀಟಲೆಯಾಗಿ ಹೇಳಲು ಅವಳು ಬೇರೆ ದಾರಿ ಇಲ್ಲದೆ ಹಲ್ಲು ಕಚ್ಚಿಕೊಂಡು ನಿಂತಳು.
ಯಾಶಿಕಾ ಅಲ್ಲಿಂದ ತಪ್ಪಿಸಿಕೊಂಡರೆ ಸಾಕೆಂದು ಓಡಲು ಪ್ರಯತ್ನಿಸಿದಳು. ಯುವರಾಜ್ ಅವಳ ಕೈಯನ್ನು ಹಿಡಿದು ನಿಲ್ಲಿಸಿದನು. ಚೆನ್ನಾಗಿ ನೆನಪಿಟ್ಟುಕೋ ಯಾಶಿಕಾ, ಅಥರ್ವ ನಕ್ಷತ್ರ ಮದುವೆ ಮುಗಿದ ಮರುದಿನ ನಿನಗೂ ನನಗೂ ಮದುವೆ ಖಂಡಿತ ನಡೆಯಬೇಕು ಎಂದು ಆಜ್ಞೆಯಾಗಿ ಹೇಳಿದನು. ಯಾಕೆ ಇಷ್ಟು ಅವಸರ ಎಂದು ಅವಳು ಕೋಪದಿಂದ ಕೇಳಲು ಯುವರಾಜನ ಕಣ್ಣುಗಳು ಕೆಂಪಾದವು. ಕಾರಣವಿದೆ. ನಕ್ಷತ್ರ ಆ ಮನೆಗೆ ಸೊಸೆಯಾಗಿ ಹೋಗುವಾಗ ಅಲ್ಲಿ ನೀನು ಇರಬಾರದು. ನೀನು ಅಲ್ಲಿದ್ದರೆ ಏನೆಲ್ಲ ಮಾಡುತ್ತೀಯಾ ಎಂದು ನನಗೆ ಗೊತ್ತು. ಅವಳು ಅಲ್ಲಿಗೆ ಹೋದ ಮರುದಿನ ನೀನು ನನ್ನ ಮನೆಗೆ ದೀಪ ಹಚ್ಚಲು ಬರಬೇಕು. ನಿನಗೆ ಅಲ್ಲಿ ಬಹಳಷ್ಟು ಪಾಠ ಕಲಿಸುವುದಿದೆ. ಅದನ್ನು ಆಗ ತೋರಿಸುತ್ತೇನೆ. ಈಗ ಹೊರಡು ಎಂದು ಅಧಿಕಾರದ ದಾಟಿಯಲ್ಲಿ ಓಡಿಸಿದನು. ಅವರಿಬ್ಬರು ಅಲ್ಲಿಂದ ಕದಲುವಾಗ ದೇವಸ್ಥಾನದಲ್ಲಿದ್ದವರು ಅವರನ್ನು ನೋಡಿ ಮಾತನಾಡಲು ಆರಂಭಿಸಿದರು. ಯುವರಾಜ್ ಕೆತ್ತಿಟ್ಟ ಶಿಲೆಯಂತೆ ಗಾಂಭೀರ್ಯದಿಂದಿರಲು ಯಾಶಿಕಾ ತುಂಬ ಸಾಧಾರಣವಾಗಿ ಕಾಣುತ್ತಿದ್ದಳು. ಏನಪ್ಪ ಇದು, ವರ ರಾಜನಂತಿದ್ದಾನೆ, ಆದರೆ ಹೋಗಿ ಹೋಗಿ ಒಬ್ಬ ಸಾಧಾರಣ ಹುಡುಗಿಯನ್ನು ಮದುವೆಯಾಗುತ್ತಿದ್ದಾನಲ್ಲ, ಇವನಿಗೆ ಈ ಹುಡುಗಿ ಸ್ವಲ್ಪವೂ ಹೊಂದಾಣಿಕೆಯಾಗುತ್ತಿಲ್ಲವೇ ಎಂದು ಅಲ್ಲಿದ್ದವರು ವ್ಯಂಗ್ಯವಾಗಿ ಮಾತನಾಡಿದರು. ಸೌಂದರ್ಯ ಮತ್ತು ಐಷಾರಾಮಿಗೆ ದಾಸಿಯಾಗಿದ್ದ ಯಾಶಿಕಾಗೆ ಆ ಮಾತುಗಳು ಚಾವಟಿ ಏಟಿಯಂತೆ ಬಿದ್ದವು. ಯಾವುದನ್ನು ತೋರ್ಪಡಿಸಿಕೊಳ್ಳದೆ ದ್ವೇಷದಿಂದ ಕಾರಿನತ್ತ ಓಡಿದಳು. ಮನೆಗೆ ಬಂದು ತಲುಪಿದವಳು ನೇರವಾಗಿ ತನ್ನ ಸ್ಥಾನದ ಕೋಣೆಯೊಳಗೆ ನುಗ್ಗಿ ಬಾಗಿಲು ಹಾಕಿಕೊಂಡಳು. ರತ್ನ ಬಳಿ ತಂದಿದ್ದ ಆ ಸೀರೆಯನ್ನು ಅಸಹ್ಯದಿಂದ ಬಿಚ್ಚಿ ಬಿಸಾಡಿದಳು. ಶವರ್ ಅಡಿಯಲ್ಲಿ ಹಾಗೆಯೇ ನಿಂತು ಸುರಿಯುವ ನೀರಿನಲ್ಲಿ ತನ್ನ ಕೋಪವನ್ನು ಕರಗಿಸಲು ಯತ್ನಿಸಿದಳು. ಯುವರಾಜ್ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಕುತ್ತಿಗೆಗೆ ತಾಳಿ ಕಟ್ಟುವ ಮುನ್ನ ನಿನ್ನನ್ನು ಖಂಡಿತ ಸಾಯಿಸುತ್ತೇನೆ ಎಂದು ಅವಳು ಕೋಣೆ ನಡುಗುವಂತೆ ಕಿರುಚಿದಳು. ಆದರೆ ಅವಳಿಂದ ಏನೂ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ. ಸ್ನಾನ ಮುಗಿಸಿ ಒದ್ದೆ ಬಟ್ಟೆಯೊಂದಿಗೆ ಹೊರಬಂದಾಗ ಮತ್ತೆ ಅವಳ ಫೋನ್ ರಿಂಗ್ ಆಯಿತು. ಯುವರಾಜನೇ. ಅವಳು ಫೋನ್ ತೆಗೆದುಕೊಂಡ ತಕ್ಷಣ ಅವನು ಹಬ್ಬರದಿಂದ ಮಾತನಾಡಿದನು. ಇಲ್ಲಿ ನೋಡು ಯಾಶಿಕಾ, ಇವತ್ತು ರಜೆಯೆಲ್ಲ ಇಲ್ಲ. ಮುಂದಿನ 1 ಗಂಟೆಯಲ್ಲಿ ನೀನು ಕಂಪನಿಯಲ್ಲಿರಬೇಕು. ನಿನಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಕೊಟ್ಟಿದ್ದೆ ಆಫೀಸ್ ಕೆಲಸ ನೋಡಿಕೊಳ್ಳಲು, ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳಲು ಅಲ್ಲ. ಸರಿಯಾಗಿ ಸೈಟ್ ವಿಸಿಟ್ ಹೋಗಿ ಆಫೀಸ್ಗೆ ಬಂದು ರಿಪೋರ್ಟ್ ಮಾಡು ಎಂದು ಆಜ್ಞಾಪಿಸಿ ಕಟ್ ಮಾಡಿದನು. ಅಥರ್ವನ ಸಂಸ್ಥೆಯಲ್ಲಿ ಅವನ ಕೈ ಕೆಳಗೆ ಒಬ್ಬ ಸಾಧಾರಣ ಹುಡುಗಿಯಾಗಿ ಕೆಲಸ ಮಾಡುವುದನ್ನು ನೆನೆದು ಯಾಶಿಕಾ ತಲೆ ಹಿಡಿದುಕೊಂಡು ಕುಳಿತಳು. ಇದುವರೆಗೆ ಗೌರವವೆಂದು ತಿಳಿದಿದ್ದ ಹುದ್ದೆ ಈಗ ಭಾರವಾಗಿತ್ತು. ತನ್ನ ಸಂಚಿನ ಬಲೆ ತನಗೆ ಹುರುಳಾಗಿ ಬದಲಾದುದನ್ನು ನೆನೆದು ಅವಳ ಹೃದಯ ರಕ್ತ ಕಣ್ಣೀರು ಸುರಿಸಿತು. ವರ್ಮ ಬಂಗಲೆಯಲ್ಲಿ ಒಂದೆಡೆ ಮುಂಜಾನೆಯ ಗಡಿಬಿಡಿ ಇದ್ದರೆ ಆದಿಶೇಷನ್ ಬಂಗಲೆಯಲ್ಲೋ ಒಂದು ನಿಶ್ಶಬ್ದವಾದ ಯುದ್ಧಭೂಮಿ ಸೃಷ್ಟಿಯಾಗುತ್ತಿತ್ತು. ಮಾಯಾ ಕೆಂಪು ಬಣ್ಣದ ಡಿಸೈನರ್ 3x4 ಜಾಕೆಟ್ ಧರಿಸಿ ನೀಲಿ ಬಣ್ಣದ ಸೀರೆಯಲ್ಲಿ ತನ್ನ ಕೋಣೆಯಿಂದ ಕೆಳಗೆ ಬಂದಾಗ ವಿಷ್ಣು ಡೈನಿಂಗ್ ಹಾಲ್ ದಾಟಿ ಬಾಗಿಲಿನತ್ತ ವೇಗವಾಗಿ ಹೋದನು. ಅವನ ಮುಖ ನಿದ್ದೆ ಇಲ್ಲದೆ ಕೆಂಪಾಗಿ ಒಂದು ರೀತಿಯ ಮರಗಟ್ಟಿದ ಸ್ಥಿತಿಯಲ್ಲಿತ್ತು. ಅಣ್ಣ ನಿಲ್ಲಿ, ಟಿಫನ್ ರೆಡಿ, ತಿಂದು ಹೋಗುವಿರಂತೆ ಬನ್ನಿ ಎಂದು ಮಾಯಾ ಅವನನ್ನು ಪ್ರೀತಿಯಿಂದ ಕರೆದಳು. ವಿಷ್ಣು ತಿರುಗಿ ಕೂಡ ನೋಡದೆ, ಈ ಮನೆಯಲ್ಲಿ ಇನ್ನು ಒಂದು ಹನಿ ನೀರು ಕೂಡ ನನಗೆ ಬೇಡ ಮಾಯಾ ಎಂದು ದ್ವೇಷದಿಂದ ಹೇಳಿದನು. ಅವನ ಧ್ವನಿಯಲ್ಲಿದ್ದ ಕಹಿ ಅವಳನ್ನು ಗಾಬರಿಗೊಳಿಸಿತು. ಅಣ್ಣ ಯಾಕೆ ಹೀಗಿದ್ದೀರಾ? ಅತ್ತಿಗೆಯ ಬಳಿ ಮಾತನಾಡಿ ಎಂದು ಹೇಳುತ್ತಲೇ ಇದ್ದೇನೆ. ನೀವೇನೋ ಹೀಗೆ ಪ್ರತ್ಯೇಕ ರೂಮ್ನಲ್ಲಿ ಇದ್ದರೆ ಹೇಗೆ? ಅವರ ಬಳಿ ಹೋಗಿ ಮಾತನಾಡಿ ಅಣ್ಣ ಎಂದು ಮಾಯಾ ಹಕ್ಕಿನಿಂದ ಅವನನ್ನು ತಡೆದಳು. ವಿಷ್ಣು ಒಂದು ಕಹಿಯಾದ ನಗು ಬೀರಿದನು. ನಿನ್ನ ಅತ್ತಿಗೆ ಈ ಮನೆಯನ್ನು ಬಿಟ್ಟು ಹೋಗಿ ಪೂರ್ತಿ 24 ಗಂಟೆ ಆಯಿತು ಮಾಯಾ ಅಂದಾಗ ಏನು, ಹೊರಟು ಹೋದರಾ? ಯಾಕೆ ಅಣ್ಣ ಎಂದು ಆಘಾತದಿಂದ ಮಾಯಾ ಕೇಳಲು, ನಿನ್ನೆಯೇ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದೇನೆ. ಅವಳು ಸಹಿ ಹಾಕಿ ಅವಳ ಮನೆಗೆ ಹೊರಟು ಹೋದಳು. ಇನ್ನು ಈ ಮನೆಗೂ ಅವಳಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಅವನು ಶೂನ್ಯ ದೃಷ್ಟಿಯಿಂದ ಹೇಳಿದನು. ಮಾಯಾಗೆ ಕೋಪ ನೆತ್ತಿಗೇರಿತು. ಏನು ಕೆಲಸ ಮಾಡಿದ್ದೀರಾ ಅಣ್ಣ?
ಅಪ್ಪ ಮಾಡಿದ ತಪ್ಪಿಗೆ ಅತ್ತಿಗೆ ಏನು ಮಾಡುತ್ತಾರೆ? ಅವರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂದು ನಿಮಗೆ ಗೊತ್ತಿಲ್ವಾ ಎಂದು ಕೋಪದಿಂದ ಸಿಡಿದೆದ್ದಳು. ವಿಷ್ಣು ಅವಳ ಭುಜಗಳನ್ನು ಹಿಡಿದು ಅಲುಗಾಡಿಸಿದನು. ನಿನ್ನ ಅಪ್ಪ ಮಾಡಿದ ಕೆಲಸಕ್ಕೆ ಇದುವೇ ಸರಿಯಾದ ತಿರುಗೇಟು ಮಾಯಾ. ನನ್ನ ಜೀವನವನ್ನು ಅವರು ಗುಂಡಿ ತೋಡಿ ಹೋತು ಬಿಟ್ಟರು. ಈಗ ನೋಡು, ನಮ್ಮನ್ನು ಹೆತ್ತವರು ಟಿವಿ ಸೀರಿಯಲ್ ಗತಿಯೆಂದು ಅದರಲ್ಲೇ ಮುಳುಗಿದ್ದಾರೆ. ಅವರಿಗೆ ಮಕ್ಕಳ ಜೀವನ ಹಾಳಾಗುತ್ತಿರುವುದರ ಬಗ್ಗೆ ಚಿಂತೆಯೇ ಇಲ್ಲ ಎಂದ ಅವನ ಧ್ವನಿ ಮೆಲ್ಲನೆ ತಗ್ಗಿತ್ತು. ಮಾಯಾ, ನೀನು ವಿಕ್ರಮ್ನನ್ನು ಲವ್ ಮಾಡ್ತಿದ್ದೀಯಲ್ಲ, ಅಂದು ತಿಳಿದಾಗ ಕೋಪಗೊಂಡಿದ್ದೆ. ಆದರೆ ಈಗ ಹೇಳುತ್ತಿದ್ದೇನೆ, ದಯವಿಟ್ಟು ಅವನಿಗೆ ನಿಜವನ್ನು ಹೇಳಿ ಅವನನ್ನು ಒಪ್ಪಿಸು. ನಿನ್ನ ಪ್ರೀತಿಯನ್ನು ಕಳೆದುಕೊಂಡು ನಿನ್ನ ಅಪ್ಪ ತೋರಿಸುವ ಯಾವನ ಕೈಯಿಂದಲೂ ತಾಳಿ ಕಟ್ಟಿಸಿಕೊಳ್ಳಬೇಡ. ನಾನೇನೋ ಜೀವನದಲ್ಲಿ ಸೋತು ಹೋದೆ, ನೀನಾದರೂ ಗೆಲ್ಲು ಎಂದು ವೇದನೆಯಿಂದ ಹೇಳಿ ತನ್ನ ಕಾರಿನತ್ತ ನಡೆದನು. ಮಾಯಾ ಒಳಗೆ ಹೋಗಿ ಹಾಲಿನಲ್ಲಿ ಟಿವಿ ಸೀರಿಯಲ್ನಲ್ಲಿ ಮುಳುಗಿದ್ದ ತನ್ನ ತಾಯಿಯನ್ನು ನೋಡಿ ಸಿಡಿದೆದ್ದಳು. ಏನಮ್ಮ ನಡೆಯುತ್ತಿದೆ ಇಲ್ಲಿ? ಅತ್ತಿಗೆ ಮನೆಯನ್ನು ಬಿಟ್ಟು ಹೋಗಿದ್ದಾರೆ, ನಿಮಗೆ ಸ್ವಲ್ಪವೂ ಚಿಂತೆ ಇಲ್ವಾ ಎಂದಾಗ ಅವಳ ತಾಯಿ ಜಾಜಿ ತಿರುಗಿಯೂ ನೋಡದೆ, ನಿನ್ನ ಅಣ್ಣನಿಗೆ ಬೇರೆ ಕೆಲಸವೇ ಇಲ್ಲ ಮಾಯಾ, ಒಳ್ಳೆಯದು ನಡೆದಿದೆ, ಅದನ್ನು ಸಂತೋಷದಿಂದ ಆಚರಿಸದೆ ಅವನು ಯಾಕೆ ಹೀಗೆ ಮಾತನಾಡಿಕೊಂಡು ಹೋಗುತ್ತಿದ್ದಾನೆ? ಅವಳೇ ಸಹಿ ಹಾಕಿ ಹೊರಟು ಹೋಗಿದ್ದಾಳೆ. ಇನ್ನು ಅವನು ಕನಿಷ್ಕಾಳನ್ನು ಮದುವೆಯಾಗಿ ನೆಮ್ಮದಿಯಾಗಿರಬೇಕಾದುದೇ ತಾನೆ ಎಂದರು ಉದಾಸೀನವಾಗಿ. ಚೆನ್ನಾಗಿದೆ ನಿಮ್ಮ ನ್ಯಾಯ. ಒಂದು ದಿನ ನಿಮ್ಮ ಮಗಳು ಇದೇ ರೀತಿ ಜೀವನವನ್ನು ಕಳೆದುಕೊಂಡು ಬಂದು ನಿಂತರೆ ಆಗಲೂ ಹೀಗೆಯೇ ಮಾತನಾಡುತ್ತೀರಾ ಎಂದು ಮಾಯಾ ದೃಢವಾಗಿ ಕೇಳಲು ಅವಳ ತಾಯಿ ಗಾಬರಿಯಾದರು. ಅಯ್ಯೋ, ನೀನು ನನ್ನ ಮನೆಯ ಮಹಾರಾಣಿ ಕಣೆ. ನಿನ್ನನ್ನು ಯಾವನು ಮದುವೆಯಾದರೂ ಕಣ್ಣಿಗೆ ಒತ್ತಿಕೊಂಡು ನೋಡಿಕೊಳ್ಳುತ್ತಾನೆ. ನಿನಗೆ ಹಾಗೆ ಆಗುವುದಿಲ್ಲ ಎಂದರು. ಮಾಯಾ ಒಂದು ತೀಕ್ಷ್ಣವಾದ ನೋಟ ಬೀರಿದಳು. ನೀವು ಸುಧಾರಿಸುವುದಿಲ್ಲ. ನಿಮ್ಮ ಮಹಾರಾಣಿ ಪಟ್ಟ ನನಗೆ ಬೇಡ. ಒಡೆದ ಮನಸ್ಸನ್ನು ಸರಿಪಡಿಸುವುದಕ್ಕಿಂತ ಟಿವಿ ಸೀರಿಯಲ್ ನಿಮಗೆ ದೊಡ್ಡದಾಗಿ ಹೋಯಿತು ಎಂದು ಬೇಸರದಿಂದ ಹೇಳಿದವಳು ಅಲ್ಲಿಂದ ಹೊರಟು ಯಾಮಿನಿಯನ್ನು ನೋಡಲು ಅವಳ ಮನೆಗೆ ಹೋಗಲು ನಿರ್ಧರಿಸಿದಳು. ಯಾಮಿನಿಯ ಮನೆ ಒಂದು ರೀತಿಯ ಭಾರವಾದ ಮೌನದಲ್ಲಿ ಮುಳುಗಿತ್ತು. ಆದರೆ ಆ ಮೌನವನ್ನು ಕದಡಲು ಯಾಮಿನಿ ಸ್ಪಷ್ಟವಾಗಿ ನಿರ್ಧರಿಸಿದ್ದಳು. ಹತ್ತು ತೀರಿದ ಕಣ್ಣುಗಳು ಈಗ ಒಂದು ವೈರಾಗ್ಯದಿಂದ ಹೊಳೆಯುತ್ತಿದ್ದವು. ಯಾಮಿನಿ ಒಂದು ಗಾಢ ಬೂದು ಬಣ್ಣದ ಸೀರೆಯಲ್ಲಿ ಪರಿಪೂರ್ಣ ಕಪ್ಪು ಬಣ್ಣದ ಜಾಕೆಟ್ ಧರಿಸಿ ಕೈಯಲ್ಲಿ ತನ್ನ ಹ್ಯಾಂಡ್ ಬ್ಯಾಗ್ ಸಿಕ್ಕಿಸಿಕೊಂಡು ಕೋಣೆಯಿಂದ ಹೊರಬಂದಳು. ಮದುವೆಗೆ ಮುಂಚೆ ನೋಡಿದ್ದ ಆ ಹಳೆಯ ಯಾಮಿನಿಯ ಚುರುಕುತನ ಈಗ ಅವಳ ಮುಖದಲ್ಲಿ ಇರಲಿಲ್ಲ. ಆದರೆ ತನ್ನನ್ನು ವಿವಾಹ ವೈಫಲ್ಯದಲ್ಲಿ ಕಳೆದುಕೊಳ್ಳಬಾರದು ಎಂಬ ದೃಢ ನಿರ್ಧಾರ ಅವಳ ಕಣ್ಣಿನಲ್ಲಿ ಕಾಣುತ್ತಿತ್ತು. ಅವಳು ಬಾಗಿಲಿಗೆ ಬರುವುದನ್ನು ಕಂಡ ಅವಳ ಅಮ್ಮ ಆತಂಕದಿಂದ ಓಡಿ ಬಂದರು. ಎಲ್ಲೇ ಹೊರಟೆ? ಈ ಸಮಯದಲ್ಲಿ ಸೀರೆ ಉಟ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀಯಾ ಎಂದು ಕೇಳಿದರು. ಯಾಮಿನಿ, ಅಮ್ಮ, ನಾನು ಮದುವೆಗೆ ಮುಂಚೆ ಕೆಲಸ ಮಾಡುತ್ತಿದ್ದ ಆ ಸ್ಕೂಲ್ಗೆ ನಿನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದೆ. ಅವರು ತಕ್ಷಣ ಕೆಲಸಕ್ಕೆ ಬರಲು ಹೇಳಿದ್ದಾರೆ. ಅದಕ್ಕಾಗಿಯೇ ಹೊರಟಿದ್ದೇನೆ ಎಂದಳು ನಿಧಾನವಾಗಿ. ಅವಳ ಅಮ್ಮ ಆಘಾತದಿಂದ ಸ್ತಬ್ಧರಾದರು. ನಿನಗೇನು ಹುಚ್ಚು ಹಿಡಿದಿದೆಯಾ? ಆದಿಶೇಷನ್ ಅವರ ಸೊಸೆ ನೀನು. ಈಗ ಹೋಗಿ ಒಂದು ಸ್ಕೂಲ್ನಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದೀಯಾ ಎಂದು ತಿಳಿದರೆ ನಿನ್ನ ಮಾವ ಏನಂದ್ಕೊಳ್ತಾರೆ? ಅವರಿಗೆ ನಾವು ಏನು ಉತ್ತರ ಹೇಳುವುದು ಎಂದು ಆತಂಕದಿಂದ ಕೇಳಿದರು. ಯಾಮಿನಿಯ ತುಟಿಗಳಲ್ಲಿ ಒಂದು ವೇದನೆಯ ನಗು ಮೂಡಿತು. ಹೇಗಮ್ಮ, ನನ್ನ ಗಂಡನೇ ನನ್ನನ್ನು ಬೇಡವೆಂದು ಹೇಳಿ ವಿಚ್ಛೇದನ ಪತ್ರದಲ್ಲಿ ಸಹಿ ಮಾಡಿಸಿಕೊಂಡಿದ್ದಾನೆ. ಇನ್ನು ಕೆಲವು ದಿನಗಳಲ್ಲಿ ಕಾನೂನುಬದ್ಧವಾಗಿ ಬೇರೆಯಾಗುತ್ತೇವೆ. ಅದಾದ ಮೇಲೂ ಅವರ ಮನೆಯ ಸೊಸೆ ಎಂಬ ಆ ಸುಳ್ಳು ಗೌರವವನ್ನು ಹೊತ್ತುಕೊಂಡು ನನ್ನನ್ನು ಭಾವನೆಗಳೇ ಇಲ್ಲದ ಜಡವಾಗಿರಲು ಹೇಳುತ್ತಿದ್ದೀಯಾ ಎಂದ ಅವಳ ಧ್ವನಿಯಲ್ಲಿ ದೃಢತೆ ಹೆಚ್ಚಿತು. ಅಮ್ಮ, ನನಗೂ ಒಂದು ಜೀವನ ಬೇಕು. ಮಕ್ಕಳೊಂದಿಗಿದ್ದರೆ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗಿರುತ್ತದೆ. ಈ ಮನೆಯಲ್ಲೇ ಮುದುಡಿಕೊಂಡು ಬಿದ್ದಿದ್ದರೆ ನನಗೆ ಹುಚ್ಚು ಹಿಡಿದು ಸತ್ತೇ ಹೋಗುತ್ತೇನೆ. ನನ್ನಿಂದ ನಡೆದದ್ದನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ. ಆದರೆ ನನ್ನನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ನನ್ನ ವೇದನೆಯನ್ನು ಆ ಚಿಕ್ಕ ಮಕ್ಕಳ ಜೊತೆ ಇದ್ದು ಮಾತ್ರವೇ ತೀರಿಸಿಕೊಳ್ಳಲು ಸಾಧ್ಯ ಎಂದಳು ನೋವು ತುಂಬಿದ ಧ್ವನಿಯಲ್ಲಿ.
ಏನೇನೋ ಹೇಳುತ್ತಿದ್ದೀಯಲ್ಲೇ, ಎದೆ ನೋಯುತ್ತಿದೆ. ನಿನ್ನ ಜೀವನ ಹೀಗೆ ಹಾಳಾಗಬೇಕಿತ್ತಾ ಎಂದವರು ಕಣ್ಣೀರನ್ನು ಒರೆಸಿಕೊಂಡು, ಏನೇ ಇದ್ದರೂ ನಿನ್ನ ಮಾವ ಕೇಳಿದರೆ ಎಂದು ಅಮ್ಮ ಮತ್ತೆ ಮಾತನ್ನು ಎಳೆಯಲು ಯಾಮಿನಿ ಮತ್ತೆ ಪ್ರವೇಶಿಸಿದಳು. ಅವರು ಕೇಳಿದರೆ ನಾನು ಉತ್ತರ ಹೇಳಿಕೊಳ್ಳುತ್ತೇನೆ ಅಮ್ಮ. ಇದರ ಮೇಲೂ ಅವರನ್ನು ನನ್ನ ಮಾವ ಎಂದು ಕರೆಯಬೇಡಿ. ಅವರು ನನ್ನ ಅಪ್ಪನ ಓನರ್ ಅಷ್ಟೇ ಎಂದು ಖಡಾಖಂಡಿತವಾಗಿ ಹೇಳಿ ಬಾಗಿಲಿನತ್ತ ನಡೆದಳು. ಯಾಮಿನಿ ಬಾಗಿಲಿಗೆ ಬಂದ ಅದೇ ಕ್ಷಣದಲ್ಲಿ ಒಂದು ಐಷಾರಾಮಿ ಕಾರು ಬಂದು ಅವಳ ಮನೆಯ ಮುಂದೆ ನಿಂತಿತು. ಅದರಿಂದ ಇಳಿದ ಯಾಮಿನಿಯ ಈ ರೂಪವನ್ನು ನೋಡಿ ಒಂದು ನಿಮಿಷ ದಂಗಾಗಿ ನಿಂತಳು.